ವಿಜಯಪುರ ಜಿಲ್ಲೆಯಲ್ಲಿ ಗುತ್ತಿಗೆದಾರರಿಗೆ 2,975 ಕೋಟಿ ಬಾಕಿ ಬರಬೇಕಿದೆ. ವಿವಿಧ ಇಲಾಖೆಗಳ ಕಾಮಗಾರಿ ನಡೆಸಿದ್ರೂ ಬಿಲ್ ಮಂಜೂರಾಗಿಲ್ಲ. ಇದರಿಂದ ರೊಚ್ಚಿಗೆದ್ದ ಗುತ್ತಿಗೆದಾರರೆಲ್ಲ ಇವತ್ತು ಭಾರೀ ಪ್ರತಿಭಟನೆ ನಡೆಸಿದ್ರು. ಸಿದ್ದೇಶ್ವರ ದೇಗುಲದಿಂದ ಡಿಸಿ ಕಚೇರಿವರೆಗೆ ಸಾವಿರಾರು ಗುತ್ತಿಗೆದಾರರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಜೆಸಿಬಿ, ಕಾಂಕ್ರೀಟ್ ಮಿಕ್ಸರ್ಗಳ ಜೊತೆ ಗುತ್ತಿಗೆದಾರರು ಮೆರವಣಿಗೆ ಮಾಡಿದ್ರು. ಹಲವು ಬಾರಿ ಮನವಿ ಸಲ್ಲಿಸಿದ್ರು, ಬಿಲ್ ಪಾವತಿ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾರ್ಚ್ ತಿಂಗಳೊಳಗೆ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಮಾಡಿ, ಇಲ್ಲದಿದ್ರೆ ನಮ್ಮ ಕುಟುಂಬಗಳಿಗೆ ದಯಾಮರಣ ನೀಡಿ ಎಂದು ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಫೆಬ್ರವರಿ ಅಂತೊಳಗೆ ನಮ್ಮ ಪೇಮೆಂಟ್ ಮಾಡ್ಲಿಕ್ಕಂದ್ರೆ ನಾವು ಉಗ್ರವನ್ನು ಹೋರಾಟ ಮಾಡಿ ಎಲ್ಲ ಕಾಮಗಾರಿ ಸ್ಥಗಿತಗೊಳಿಸ್ತೀವಿ ಮತ್ತು ನಮ್ಮ ಮುಂದಿನ ಹೋರಾಟ ನಮ್ಮ ಎಲ್ಲ ಫ್ಯಾಮಿಲಿಗಳು ತಂದು ನಾವು ಹೋರಾಟ ಮಾಡೋದು ಅಂತ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಮನೆಯ ಬಂಗಾರ ನಮ್ಮದು ಆಸ್ತಿ ಎಲ್ಲ ಒತ್ತಿಗಿಟ್ಟು ನಾವು ಎಲ್ಲ ನಮ್ಮ ಕಡೆ ಎಲ್ಲ ಖಾಲಿ ಆಗಿವಿ. ನಮ್ಮ ಕಡೆ ಈಗ ಕಾರ್ಮಿಕರಿಗೆ ಕೊಡೋಕೆ ದುಡ್ಡಿಲ್ಲ, ಬ್ಯಾಂಕಿನ ಬಡ್ಡಿ ಕಟ್ಟೋಕೆ ದುಡ್ಡಿಲ್ಲ, ಹಿಂಗೆ ನಾವು ಪೂರ್ತಿ ಖಾಲಿ ಆಗಿವೆ. ಅದಕ್ಕೆ ಸರ್ಕಾರ ನಮಗೆ ಸ್ಪಂದಿಸ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡಿ